ಹಾಯ್ ಹಲೋ ಎಲ್ಲರಿಗೂ. ಮೀನನ್ನು ಹೇಗೆ ನಾನು ವಾಶ್ ಮಾಡ್ತೀನಿ ಅಂತ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಯಾವ ಹಿಟ್ಟು ಅಂತಂದರೆ ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಅಂಗಡಿಯಲ್ಲಿ ಏನು ಕ್ಲೀನ್ ಮಾಡಿಕೊಟ್ರು ಮತ್ತೆ ನಾವು ಮನೇಲಿ ತೊಗೊಂಡ್ಬಂದು ವಾಶ್ ಮಾಡ್ತೀವಿ. ಆದರೆ ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಹಿಡಿಯಷ್ಟು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೀನಿ. ಫಸ್ಟು ಜೋಳದ ಹಿಟ್ಟಲ್ಲಿ ಮೀನನ್ನು ಚೆನ್ನಾಗಿ ಈ ಥರ ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ಜೋಳದ ಹಿಟ್ಟಲ್ಲಿ ಉಜ್ಕೋಬೇಕು. ಒಂದೊಂದೇ ಪೀಸ್ನೂ ಈ ಥರ ಒಂದು ಸೈಡು ಬಿಡಲಿಲ್ಲದ ಹಾಗೆ ಈ ಥರ ನೀಟಾಗಿ ಹಿಟ್ಟಲ್ಲಿ ವಾಶ್ ಮಾಡ್ಕೋಬೇಕು. ನೀಟಾಗಿ ಅದನ್ನು ಉಜ್ಕೊಂಡು ಸೊ ನಾನು ಈ ಥರ ಎಲ್ಲ ಒಂದೊಂದೇ ಪೀಸ್ನ ವಾಶ್ ಮಾಡ್ಕೊಳ್ತೀನಿ. ಆಮೇಲೆ ಕೆಲವೊಬ್ರು ಹೇಳ್ತಾರೆ ನನಗೆ ಫಿಶ್ ಸ್ಮೆಲ್ ಆಗಲ್ಲ ಹಾಗೆ ಹೀಗೆ ಅಂತ. ಯಾವ ರೀತಿ ವಾಶ್ ಮಾಡಿದ್ರೆ ಮನೆಯಲ್ಲಿ ಕೆಲವೊಬ್ರಿಗೆ ಯಾರಾದರೂ ಒಬ್ಬರಾದರೂ ಇದ್ದೇ ಇರ್ತಾರೆ ಫಿಶ್ ಸ್ಮೆಲ್ ಆಗಲ್ಲ, ನಾನು ಫಿಶ್ ತಿನ್ನಲ್ಲ, ಫಿಶ್ ಸ್ಮೆಲ್ ಅಂದ್ರೇ ಆಗಲ್ಲ ಅನ್ನೋರು. ಈ ಥರ ವಾಶ್ ಮಾಡೋದ್ರಿಂದ ಮನೆಯಲ್ಲಿ ಫಿಶ್ಶಿನ ಸ್ಮೆಲ್ಲು ಇರೋದಿಲ್ಲ. ಸೊ ಹೇಗೆ ವಾಶ್ ಮಾಡ್ತೀನಿ ಅಂತ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಒಂದೊಂದೇ ಪೀಸ್ನ ನೀಟಾಗಿ ಅದು ಯಾವ ಒಂದು ಸೈಡೂ ನಾನು ಬಿಡ್ದ ಹಾಗೆ ಜೋಳದ ಹಿಟ್ಟಲ್ಲಿ ನೀಟಾಗಿ ಅದಕ್ಕೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ಥರ ಎಲ್ಲ ತಿಕ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರುವಂತಹ ಏನು ಸ್ಟೇನ್ಸ್ ಆಗಿರ್ಬೋದು ಅಥವಾ ಬ್ಲಡ್ ಸ್ಟೇನ್ಸ್ ಆಗಿರ್ಬೋದು ಅದೆಲ್ಲ ನೀಟಾಗಿ ವಾಶ್ ಆಗಿ ಬರುತ್ತೆ. ಇಲ್ಲಾಂದರೆ ಇಲ್ಲಿ ನೋಡಿ ಈ ಥರ ಇರೋದನ್ನ ನಾವು ತೆಕ್ಕೋಬೇಕಾಗುತ್ತೆ. ಇದನ್ನು ತೆಗೆದ್ರೆ ಆವಾಗ ನಮಗೆ ಫಿಶ್ಶು ಕಹಿ ಅನಿಸಲ್ಲ. ಇಲ್ಲ ಕೆಲವೊಂದು ಟೈಮ್ ಫಿಶ್ಶು ಕಹಿ ಬರುತ್ತೆ, ಅದು ಇದರಿಂದಾಗಿಯೇ. ಸೊ ಇದನ್ನು ನಾವು ಕಿತ್ತಾಕಬೇಕು. ನೋಡಿ ನಾನು ತೆಗ್ದಿದ್ದೀನಿ. ಸೊ ಇಲ್ಲಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಇನ್ನೊಂದು 3 ಸ್ಟೇಜಲ್ಲಿ ನಾನು ವಾಶ್ ಮಾಡ್ತೀನಿ. ಒಂದು ಫಸ್ಟ್ ಕ್ಷಮಿಸಿ ಬೇರೆ ನನ್ನ ಮಗು ಬಂದು ಮಿಡಲಲ್ಲಿ ಏನು ಅಂತ ಆ ಥರ ಕೇಳ್ದ. ನಾನು 3 ಸ್ಟೇಜಲ್ಲಿ ಕ್ಲೀನ್ ಮಾಡ್ಕೊತೀನಿ. ಮೊದಲನೇದಾಗಿ ಅದೇ ಜೋಳದ ಹಿಟ್ಟಲ್ಲಿ ನಾವು ಫಿಶ್ ಪೀಸಸ್ನ ರಬ್ ಮಾಡ್ಕೊತೀವಿ ನೀಟಾಗಿ. ಇನ್ನು ಸೆಕೆಂಡ್ ಸ್ಟೇಜಲ್ಲಿ ಬಂದು ಅದೇನು ಅಂತ ನಿಮ್ಗೆ ಹೇಳ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಇವಾಗ ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮಗೆ ನನ್ನ ಒಂದು ಹೊಸ ವಿಡಿಯೋಗಳು ನಿಮ್ಮ ಒಂದು ಫೋನಲ್ಲಿ ಬೇಗ ಸಿಗುತ್ತೆ. ಸೊ ಅದು ಎಲ್ಲೆಲ್ಲಿ ರೆಡ್ ಇದು ಇರುತ್ತೋ ಅದನ್ನು ನಾನು ತೆಗಿತಾ ಇದ್ದೀನಿ. ಈ ಥರ ತೆಗೆಯೋದ್ರಿಂದ ನನಗೆ ಕೆಲವೊಂದು ಟೈಮು ಕಹಿ ಆಗಿರೋ ಅನುಭವ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನನಗೆ ನಾನು ಆಚೆ ಎಲ್ಲೋ ತಿಂದಾಗ ಆ ಥರ ಫೀಲ್ ಆಯಿತು. ಆವಾಗ ನಮ್ಮ ಅತ್ತಿಗೆ ಹೇಳಿದರು, ಈ ಥರ ನೀನು ಕ್ಲೀನ್ ಮಾಡಿರಲ್ಲ ಅವರು ಆಚೆ ಕಡೆ ಅಂತ. ಸೊ ನಾವು ಯಾವಾಗ ಮೀನು ತಂದ್ರೂ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊತೀನಿ ನಾನು. ಸೊ ನೋಡಿ ಎಲ್ಲ ಮೀನನ್ನು ನೀವು ನೋಡ್ತಾ ಇರ್ಬೋದು. ನಾನು ಎಲ್ಲ ಫಿಶ್ ಪೀಸಸ್ನ ನೀಟಾಗಿ ಈ ಥರ ರಬ್ ಮಾಡ್ಕೊಂಡಿದ್ದೀನಿ. ಜೋಳದ ಹಿಟ್ಟನ್ನು ಅಪ್ಲೈ ಮಾಡಿಕೊಂಡು ಯಾವ ಒಂದು ಮೂಲೆನೂ ಬಿಡ್ದ ಹಾಗೆ ಅದನ್ನು ನೋಡಿ ಎಲ್ಲ ನೀಟಾಗಿ ರಬ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ವಾಶ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ನೀಟಾಗಿ ಆಗಿದೆ. ಬಟ್ ಆದ್ರೂ ನನಗೆ ಈ ಥರ ವಾಶ್ ಮಾಡಿದ್ರೇ ಸಮಾಧಾನ ಆಗೋದು. ಸೊ 1 ಸ್ಪೂನಷ್ಟು ಪುಡಿ ಉಪ್ಪನ್ನ ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೊಂಡು ಕೈಯಲ್ಲಿ ನೀಟಾಗಿ ಇದನ್ನು ಎಲ್ಲ ಒಂದು ಪೀಸು ಬಿಡದ ಹಾಗೆ
ಸೊ ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಹೀಗೆ ಎಲ್ಲ ಅಪ್ಲೈ ಮಾಡ್ಕೋಬೇಕು. ಸೊ ಇವಾಗ ಮೀನಿನ ಅಂಶದ್ದೇನು ಒಂದು ಸ್ಮೆಲ್ಲು ಇದು ಇರುತ್ತಲ್ಲ ಥರ ಅದೆಲ್ಲ ನೀಟಾಗಿ ನೀರಲ್ಲಿ ವಾಶ್ ಆಗಿ ಹೋಗುತ್ತೆ. ಇದು ಸೆಕೆಂಡ್ ಸ್ಟೆಪ್ ಆಫ್ ವಾಷಿಂಗ್. ಯಾರಿಗೆಲ್ಲ ಮೀನು ಇಷ್ಟ ಅಂತ ಕಮೆಂಟ್ ಮಾಡಿ. ಇವಾಗ ಇದನ್ನು ವಾಶ್ ಮಾಡ್ಕೊತೀನಿ ನೀರಲ್ಲಿ. ನಾನು ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಫಸ್ಟ್ ತೋರಿಸಿದ ಫಿಶ್ಗೂ ಇವಾಗ ತೋರಿಸ್ತಾ ಇರೋ ಸೆಕೆಂಡ್ ಸ್ಟೆಪ್ ವಾಶ್ ಆಗಿರೋ ಫಿಶ್ಗೂ ನೀವು ನೋಡ್ಬೋದು ವ್ಯತ್ಯಾಸ. ಇವಾಗ ಥರ್ಡ್ ಏನು ಅಂತಂದರೆ ಒಂದು ಲೆಮನ್ನ ನಾನು ಫುಲ್ಲಾಗಿ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಫುಲ್ ಒಂದು ನಿಂಬೆಹಣ್ಣ ನೀವು ಹಾಕ್ಕೋಬೇಕಾಗುತ್ತೆ. ಲೆಮನ್ ಏನಕ್ಕಪ್ಪ ಹಾಕ್ತೀನಿ ಅಂತಂದರೆ ಆ ಫಿಶ್ಶಿಂದೊಂದು ಸ್ಮೆಲ್ ಇರುತ್ತಲ್ಲ ಅದು ಇರೋದಿಲ್ಲ ಅಂತ ಅಷ್ಟೇ. ನೀವು ಬೇಕಾದರೆ ಈ ಥರ ವಾಷಿಂಗ್ ಮಾಡೋದನ್ನು ಫಾಲೋ ಮಾಡಿ ನೋಡಿ, ಸ್ಮೆಲ್ಲು ಇರಲ್ಲ. ಇವಾಗ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆ ಎಲ್ಲರಿಗೂ ಆಲ್ಮೋಸ್ಟ್ ಬರುತ್ತೆ ಅಂತ ಗೊತ್ತು, ಬಟ್ ಯಾರು ಇವಾಗ ಕಲಿತಾ ಇದ್ದೀರಾ ಅಥವಾ ಈ ವಿಡಿಯೋ ನೋಡಿ ಕಲ್ತಿದ್ದೀವಿ, ಹೆಲ್ಪ್ಫುಲ್ ಅನಿಸಿದೆ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.